ಹಾಯ್ ಹಲೋ ನಮಸ್ಕಾರ. ಬೆಸ್ಟ್ ಟೈಮ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ನಾನು ಬೈಕಿನ ಬಾಕ್ಸನ್ನು ಮೊನ್ನೆ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದೆ. ಬಾಕ್ಸ್ ಸ್ವಲ್ಪ ಬರುವಾಗಲೇ ಡ್ಯಾಮೇಜ್ ಆಗಿತ್ತು, ಅದರ ಬಗ್ಗೆ ಎಲ್ಲ ವಿಡಿಯೋ ಮಾಡಿ ಹಾಕಿದ್ದೇನೆ. ಆ ಬಾಕ್ಸ್ಗೆ ನಾನೊಂದು ಕೀಯನ್ನು ಪರ್ಚೇಸ್ ಮಾಡಿ ಅದನ್ನು ಕರೆಕ್ಟ್ ಮಾಡಿ ಈಗ ಬೈಕಿಗೆ ಫಿಟ್ ಮಾಡಿದ್ದೇನೆ. ಬೈಕಿಗೆ ಹೇಗೆ ಫಿಟ್ಟಿಂಗ್ ಎಲ್ಲ ಹೇಗೆ ಮಾಡಿದ್ದೇನೆ ಇದರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈ ಬೈಕ್ನ ಬಾಕ್ಸ್ನ ನೇಮ್ ಬಂದು ಬಾಡಿ ಗಾರ್ಡ್ ಅಂತ ಕಂಪನಿಯದ್ದು. ಇದನ್ನು ಅಮೆಝಾನಲ್ಲಿ ನಾನು ಪರ್ಚೇಸ್ ಮಾಡಿದ್ದೇನೆ, ನೋಡ್ಬೋದು. ಈಗ ಫಿಟ್ಟಿಂಗ್ ಮಾಡಿದ್ದೇನೆ. ಹೀಗೆ ಬೈಕಲ್ಲಿ ಈಗಾಗಲೇ ನಾನು ಈ ಪ್ಲೇಟ್ನ 1 ವರ್ಷದಕ್ಕಿಂತ ಮೊದಲು ಒಂದು ಇನ್ಸ್ಟಾಗ್ರಾಮಲ್ಲಿ ಪರ್ಚೇಸ್ ಮಾಡಿ ಅದನ್ನು ಫಿಟ್ ಮಾಡಿ ಇಟ್ಕೊಂಡಿದ್ದೆ. ಅದರಿಂದ ಈ ಬಾಕ್ಸನ್ನು ಫಿಟ್ ಮಾಡಲಿಕ್ಕೆ ಇದು ಹೆಲ್ಪ್ ಆಯಿತು. ಇಲ್ಲಿ ನೋಡ್ಬೋದು, ಬಾಕ್ಸಲ್ಲಿ ಟೋಟಲ್ ಒಂದು 4 ಸ್ಕ್ರೂ ಬರ್ತದೆ ಇದರಲ್ಲಿ. ಅದರಲ್ಲಿ 2 ಸ್ಕ್ರೂವನ್ನು ನಾನು ಇಲ್ಲಿಗೆ ಅಟ್ಯಾಚ್ ಮಾಡಿ ಇಲ್ಲೊಂದು ಸ್ಕ್ರೂ ಕೊಟ್ಟಿದ್ದೇನೆ, ಮತ್ತೊಂದು ಸ್ಕ್ರೂವನ್ನು ಇಲ್ಲಿಗೆ ಕೊಟ್ಟಿದ್ದೇನೆ. ಇಲ್ಲಿಗೆ 2 ಸ್ಕ್ರೂವನ್ನು ಇಲ್ಲಿಗೆ ಫಿಟ್ಟಿಂಗ್ ಮಾಡಿದ್ದೇನೆ. ಮತ್ತು 2 ಸ್ಕ್ರೂ ಇಲ್ಲಿ ಫ್ರಂಟಲ್ಲಿ 2 ಸ್ಕ್ರೂ ಇದೆ ಇದರದ್ದು, ಅದನ್ನು ಹಾಗೆ ಬಿಟ್ಟಿದ್ದೇನೆ. ಇಲ್ಲಿ ಈಗ ತುಂಬ ಸಾಲಿಡ್ ಆಗಿ ಉಂಟು, ಅದಕ್ಕೆ ಈ ಸ್ಕ್ರೂವನ್ನು ಹಾಗೆ ಇಟ್ಟಿದ್ದೇನೆ ನಾನು. ಇದು ಈಗ ಬಾಕ್ಸ್ ತುಂಬ ಸಾಲಿಡ್ ಆಗಿ ಕೂತಿದೆ ಇದರ ಮೇಲೆ, ಪ್ಲೇಟ್ನ ಮೇಲೆ. ಸೊ ಅದಕ್ಕಾಗಿ ಇದು ನೆಸಸರಿ ಇಲ್ಲ 2 ಸ್ಕ್ರೂವನ್ನು ಫಿಟ್ ಮಾಡಬೇಕಂತಿಲ್ಲ. ಈ 2 ಸ್ಕ್ರೂ ಸಾಕಾಗ್ತದೆ. ಬಾಕ್ಸ್ನ ಒಳಗಡೆ ನೋಡ್ಬೋದು. ಸೊ ಇದು ಇಲ್ಲಿ ಕೀ ಬರ್ತದೆ, ಈ ಥರ ಮೇಲ್ಗಡೆ ಓಪನ್ ಮಾಡಲಿಕ್ಕೆ ಆಗ್ತದೆ. ಸೊ ನೋಡ್ಬೋದು, ಹೀಗೆ ಓಪನ್ ಮಾಡ್ಬೋದು. ಇಲ್ಲಿ ಟೋಟಲಾಗಿ 4 ಸ್ಕ್ರೂ ಇದೆ. ನಾನು ಈ ಸ್ಕ್ರೂ ಮತ್ತು ಈ ಸ್ಕ್ರೂವನ್ನು ಇಲ್ಲಿ ಕೆಳಗಡೆ ಇರೋ ಪ್ಲೇಟಿಗೆ ಇಲ್ಲಿ ಫಿಟ್ ಮಾಡಿದ್ದೇನೆ. ಇಲ್ಲಿ 2 ಸ್ಕ್ರೂ ಇದೆ, ಇದನ್ನು ಫಿಟ್ಟಿಂಗ್ ಮಾಡಲಿಲ್ಲ, ಹಾಗೆ ಬಿಟ್ಟಿದ್ದೇನೆ. ಇದು ನೆಸಸರಿ ಅಗತ್ಯ ಇಲ್ಲ, ಯಾಕಂದರೆ ಇದೇ ತುಂಬ ಗಟ್ಟಿ ಉಂಟು. ಈಗ ಬೈಕ್ನ ಲುಕ್ಕು ಕೂಡ ಚೆನ್ನಾಗಿ ಕಾಣ್ತಿದೆ, ನೋಡ್ಬೋದು. ಹಿಂದ್ಗಡೆ ಕೂರುವವರೆಗೆ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು ಇಲ್ಲಿ ಬ್ಯಾಕ್. ಇದಕ್ಕೇನಾದರೂ ಒಂದು ಕುಷನ್ ಥರ ಮಾಡಿದರೆ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಸ್ಮಾಲ್ ರೈಡಿಗೆಲ್ಲ ಇಷ್ಟೇ ಬಾಕ್ಸ್ ಸಾಕಾಗ್ತದೆ. ದೊಡ್ಡ ದೊಡ್ಡ ರೈಡಿಗೆಲ್ಲ ದೊಡ್ಡ ಬಾಕ್ಸ್ ಫಿಟ್ ಮಾಡ್ಬೋದು. ಈ ಪ್ಲೇಟ್ ತುಂಬ ಸಾಲಿಡ್ ಇರೋದ್ರಿಂದ ಇದಕ್ಕೆ ದೊಡ್ಡ ಬಾಕ್ಸ್ ಕೂಡ ಇದಕ್ಕೆ ಮಾಡ್ಬೋದು. ಕಂಪನಿಯವರು ಕೊಟ್ಟ ರ್ಯಾಕ್ ಇಲ್ಲಿದೆ, ಅದನ್ನು ರಿಮೂವ್ ಮಾಡಬೇಕಂತಿಲ್ಲ. ಅದರ ಮೇಲ್ಗಡೆ ಈ ರ್ಯಾಕನ್ನು ಫಿಟ್ ಮಾಡ್ಬೋದು. ಸೊ ಇದು ಕೂಡ ಸ್ಟ್ರಾಂಗ್ ಇರ್ತದೆ, ಇದು ಕಟ್ಟಾಗೋ ಚಾನ್ಸ್ ಏನಿಲ್ಲ. ನೀವು ಮೇಲೆ ಎಷ್ಟು ಲೋಡ್ ಹಾಕಿದರೂ ಕೂಡ ಈ ರ್ಯಾಕ್ ಕಟ್ಟಾಗೋದಿಲ್ಲ, ಯಾಕಂದರೆ ಇಲ್ಲಿ ಕೆಳಗಡೆ ಇದು ಸ್ಟ್ರಾಂಗ್ ಇದೆ, ಬೇಸ್ ಸ್ಟ್ರಾಂಗ್ ಇದೆ. ಇದು ಮಾನ್ಸೂನಲ್ಲಿ ರೈಡ್ ಮಾಡುವಾಗ ಮಳೆಗೆಲ್ಲ ತುಂಬ ಚೆನ್ನಾಗಿ ಆಗ್ತದೆ. ಎಲೆಕ್ಟ್ರಾನಿಕ್ ಐಟಮ್ ಎಲ್ಲ ಅದರಲ್ಲಿ ಇಟ್ಕೊಳ್ಬೋದು, ಒದ್ದೆ ಆಗೋದಕ್ಕೆ ಒಳ್ಳೆಯದಾಗ್ತದೆ. ಹಾಗೆ ಈ ಬಾಕ್ಸ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ನೀವು ಇಂಟ್ರೆಸ್ಟ್ ಇದ್ದರೆ ಅದನ್ನು ಅಲ್ಲಿಂದ ಅಮೆಝಾನಿಂದ ಬೈ ಮಾಡ್ಬೋದು. ಕರೆಕ್ಟ್ ಇದೆ ಅಂತ ನೋಡಿ ತಗೊಳ್ಳಿ. ನಾನು ಬಾಕ್ಸನ್ನು ತಗೊಂಡಾಗ ಈ ಕೀ ಸಿಸ್ಟಮ್ ಎಲ್ಲ ಹೋಗಿತ್ತು. ನಾನು ಹೊಸದಾಗಿ ಅಮೆಝಾನ್ನಿಂದಲೇ ಆರ್ಡರ್ ಮಾಡಿ ಇದನ್ನು ಕೀಯನ್ನು ತರಿಸ್ಕೊಂಡಿದ್ದೇನೆ. ಸೊ ಅದರಿಂದ ಬಾಕ್ಸನ್ನು ನೀವೇನಾದರೂ ಆರ್ಡರ್ ಮಾಡ್ತೀರಂದರೆ ಅಮೆಝಾನಲ್ಲಿ ನೋಡ್ಕೊಳ್ಳಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ.